ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 17. ಇಂದಿನ ಸಂಚಿಕೆಯಲ್ಲಿ ಭುವನ್ ಕೆಲಸ ಅಂತ ಹೆಲ್ಪ್ನ ಹಾಳು ಮಾಡ್ಕೋಬೇಡ, ತಿಂಡಿ ಮಾಡು ಬಾ ಎಂದು ಕರೆದ ಭವಿಷ್ಯನ ಮುಂದೆ. ಭವಿಷ್ಯ ಬೇಡ ನನಗೆ ಎಂದು ತನ್ನ ಪಾಡಿಗೆ ತಾನು ಕೆಲಸದಲ್ಲಿ ಮುಳುಗಿದ್ಲು. ಭುವನ್, ನಾನು ಅಷ್ಟು ಹೇಳಿದ್ರೂ ನನ್ನ ಜೊತೆಗೆ ಸ್ವಲ್ಪ ತಿಂಡಿ ಮಾಡಲಿಲ್ವಲ್ಲ ಎಂದುಕೊಂಡ ಮನದಲ್ಲೇ. ನಿಜ ಹೇಳಬೇಕಂದ್ರೆ ಅವರ ಮನೆಗೆ ಹೋದಾಗಿಂದನೂ ಅವಳು ಭುವನ್ ಜೊತೆಗೆ ಕೂತು ಊಟ ಮಾಡಿದ್ದೇ ಇಲ್ಲ. ಅದರಲ್ಲೂ 3 ಟೈಮ್ ಸರಿಯಾಗಿ ಊಟ ತಿಂಡಿ ಏನೂ ಮಾಡ್ತಿರ್ಲಿಲ್ಲ. ಭುವನ್ ತಿಂಡಿ ತಿನ್ನುತ್ತಾ ತುಂಬ ದಿನದ ಮೇಲೆ ಮತ್ತೆ ಇವಳ ಕೈ ರುಚಿ ತಿನ್ನೋ ಭಾಗ್ಯ ಸಿಕ್ಕಿದೆ ಎಂದು ತಂದಿದ್ದ ಅಷ್ಟು ತಿಂಡಿ ಒಬ್ಬನೇ ಖಾಲಿ ಮಾಡಿದ್ದ. ಭವಿಷ್ಯ ಒಂದು ಕ್ಷಣಕ್ಕಾದರೂ ಅವನ ಕಡೆ ನೋಡಲಿಲ್ಲ. ಭುವನ್ ಮಾತ್ರ ಆಗಾಗ ಬೇಡ ಎಂದರೂ ಅವನ ಕಣ್ಣು ಅವಳ ಕಡೆ ಹೋಗೋದು. ತಿಂಡಿ ಮುಗಿದ ಮೇಲೆ ಓಕೆ ನಾನು ಹೊರಡ್ತೀನಿ ಎಂದು ಹೋಗುವ ಹುಡುಗಿ ನೋಡಿ ಭುವನ್, ಇದನ್ನು ಯಾರಾದರೂ ಕಂಪನಿ ಕೊಡೋದು ಅಂತಾರ ಎಂದು ಅವಳು ಹೋದ ಕಡೆ ನೋಡ್ದ. ಮೊದಲು ಭವಿಷ್ಯ ಇವನಿಗೆ ತಿಂಡಿ ಕೊಡುವಾಗ ಎಲ್ಲ ಬಡಿಸಿ ಇವನು ತಿಂಡಿ ಮಾಡೋದನ್ನೇ ಕಣ್ಣು ಮಿಡಗಿಸ್ದೆ ನೋಡ್ತಿದ್ಲು. ಬಟ್ ಈಗ ನಾನು ಇಲ್ಲೇ ಇದ್ದರೂ ಒಂದು ಕ್ಷಣಕ್ಕಾದರೂ ನನ್ನ ಕಡೆ ನೋಡಲ್ಲ, ಅಷ್ಟೊಂದು ಅವಳಿಗೆ ನೋವು ಮಾಡಿದ್ದೀನಿ ಎಂದುಕೊಂಡು ಮೊದಲ ಬಾರಿಗೆ ಅವರ ಅಪ್ಪನ ನೆನೆದು, ಅಪ್ಪ ನಿನ್ನ ಮಗನಿಗೆ ನಿನ್ನ ಸಹಾಯ ಬೇಕು ಎಂದಿದ್ದ. ಭವಿಷ್ಯ ಅವಳು ಪ್ಲ್ಯಾನಿಂಗ್ ಮಾಡಿದಂತೆ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಮಾಡಿ ಒಂದೇ ವಾರದಲ್ಲಿ ತುಂಬ ಬದಲಾಯಿಸಿದ್ರು ಆಫೀಸ್ನ. ಎಲ್ಲ ರೀತಿಯಿಂದಲೂ ಆಫೀಸ್ ಸ್ಟಾಫ್ಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಾ ಇವಳು ಕೂಡ ಸುಮಾರು 10 ಗಂಟೆ ತನಕ ಕೆಲಸ ಮಾಡೋಳು. ಬೆಳಿಗ್ಗೆ 8ಕ್ಕೆಲ್ಲ ಮನೆ ಎಲ್ಲ ಕೆಲಸ ಮಾಡಿ ಆಫೀಸ್ಗೆ ಬರ್ತಿದ್ಲು. ಟೋಟಲಿ ಹುಡುಗಿ ತುಂಬ ಬ್ಯುಸಿ ಆಗಿದ್ಲು. ಅಶೋಕ್ ಅವರು ಹೇಳ್ದಂತೆ ಸಂಡೇ ಅವರ ಮನೆಗೆ ಹೋಗಿದ್ಲು. ಅಲ್ಲಿ ಅವಳಿಗೆ ಬೇರೆ ಥರದ ಸ್ವಾಗತ ಸಿಕ್ಕಿತು. ಜಯ, ಗುರು ಎಲ್ಲರೂ ಇವಳ ಜೊತೆಗೆ ಮಾತಾಡಿ ಖುಷಿಪಟ್ಟರು. ಮನೆ ಕೆಲಸದವರು ಇಷ್ಟೆಲ್ಲ ಇದ್ರೂ ಹುಡುಗಿಗೆ ಸೊಕ್ಕಿಲ್ಲ ಎನ್ನುತ್ತಾರೆ. ಕಮಲ ಅಂತೂ ತಾನು ಹಿಂದೆ ಇವಳ ಬಗ್ಗೆ ಜಲಸಾಗಿ ಮಾಡಿದ್ದು ನೆನೆದು ಇವಾಗ ಅಷ್ಟು ದೊಡ್ಡ ಹಸ್ತಿಗೆ ಒಡತಿ ಆಗಿದ್ರು ಇಷ್ಟು ಸಿಂಪಲ್ ಹುಡುಗಿ ಎಂದು ಅವಳು ಮಾಡಿದ್ದಕ್ಕೆ ಕ್ಷಮಿಸಿ ಎಂದಳು. ಅಶೋಕ್ ಅವರು ಭವಿಷ್ಯನ ನೋಡಿ, ಏನಮ್ಮ ಚೆನ್ನಾಗಿದೆಯಾ ಎಂದರು. ಅಂದು ಮನೆಯಲ್ಲಿ ಮಕ್ಕಳು ಎಲ್ಲರೂ ಇದ್ದರು. ಇವತ್ತು ಅದೇ ಆಶ್ಚರ್ಯ ಮನೆ ಕೆಲಸದವ್ರಿಗೆ. ಭವಿಷ್ಯ ಎಲ್ಲರ ಜೊತೆಗೆ ಮಾತಾಡಿ ಎಂದಿನಂತೆ ಮಗುನ ನೋಡಿ ಖುಷಿಲಿ ಮುದ್ದು ಮಾಡುತ್ತಾ, ಹೇಗಿದೆಯಾ ಬಾಪು ಎಂದು ಮಗು ಜೊತೆಗೆ ಮಾತಾಡ್ತಾಳೆ. ಅಲ್ಲಿ ಚೇರ್ ಮೇಲೆ ಕೂತ ತ್ರಿಶೂಲ್ ಕಣ್ಣು ಭವಿಷ್ಯ ಮೇಲೆ ಇದ್ದರೂ ಇನ್ನು ತರುಣ್ ಕತೆ ಬೇರೆಯೇ. ಇವಳಿಗೆ ಸ್ಪೆಷಲ್ ಜ್ಯೂಸ್ ಎಂದು ಜಯಾಗೆ ಹೇಳಿ ತರಿಸಿದ್ದ. ಅಶೋಕ್ ಮತ್ತು ಮಾನಸ ಅವರು ಮೊದಲಿಗಿಂತನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಭವಿಷ್ಯ ಖುಷಿಯಲ್ಲಿ ಮಾತಾಡ್ತಾ ಅಶೋಕ್ ಅವರ ಬಳಿ ಮಾತಿಗೆ ಕೂರ್ತಾಳು. ಅಶೋಕ್ ಅವರು, ಹೇಗಿದೆಯಮ್ಮ, ಆಫೀಸ್ ಹೇಗಿದೆ ಎಂದರು. ಭವಿಷ್ಯ, ಸ್ವಲ್ಪ ಚೇಂಜಸ್ ಆಗಬೇಕಿತ್ತು, ಮಾಡಿದ್ದಾಗಿದೆ ಸರ್ ಎಂದಳು. ಅಶೋಕ್ ಅವರು ಅವಳ ಬಳಿ ಕೆಲವು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಕೂರ್ತಾರೆ. ಮಾನಸ್ ಅವರು ತ್ರಿಶೂಲ್ ಮತ್ತು ಭವಿಷ್ಯ ಜೋಡಿ ಆದರೆ ಹೇಗೆ ಎಂದು ಯೋಚಿಸಿ ಅಶೋಕ್ ಅವ್ರ ಜೊತೆ ಮಾತಾಡಬೇಕು ಎಂದುಕೊಂಡರು. ತರುಣ್, ನಾನಂತೂ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಈ ಹುಡುಗಿನೇ ಪರ್ಫೆಕ್ಟ್ ಜೋಡಿ ಎಂದು ಅವಳ ಮಾತುಗಳನ್ನು ಕೇಳುತ್ತಾ ಕೂತ. ಅವಳ ತೋಳಲ್ಲಿ ಮಲಗಿದ್ದ ಮಗುನ ತೂಗುತ್ತಿದ್ದದನ್ನು ನೋಡಿದ ತ್ರಿಶೂಲ್, ಇವಳಿಗೆ ಮಮತೆ ಜಾಸ್ತಿ ಇದೆ ಎಂದುಕೊಂಡ. ಸಂಜೆ ಆಗುತ್ತಾ ಬಂತು. ಅಶೋಕ್ ಅವರು ಸುಮ್ಮನೆ 1 ವಾರಕ್ಕೆ ಒಮ್ಮೆ ಬಂದು ಹೋಗು ಎಂದು ತಾಕೀತು ಮಾಡಿ ಊಟ ಮಾಡ್ಕೊಂಡು ಹೋಗು ಎಂದು ಹೇಳಿದ್ರು. ಅವರ ಮನದಲ್ಲಿ ತ್ರಿಶೂಲ್ ಬದಲಿಸೋ ಹುಡುಗಿ ಇವಳೇ ಯಾಕೆ ಆಗಿರಬಾರದು ಎಂದು ಅವರ ತಲೆಯಲ್ಲಿ ಇತ್ತು. ಅದಕ್ಕೆ ಅವರು ವಾರಕ್ಕೆ 1 ಬಾರಿ ಬಂದು ಹೋಗು ಎಂದಿದ್ರು. ತ್ರಿಶೂಲ್ ಎಷ್ಟೇ ಕೆಲಸ ಇದ್ದರೂ ಸಂಡೇ ಮಾತ್ರ ಮನೆಯಲ್ಲೇ ಇರ್ತಿದ್ದ. ಅಟ್ಲೀಸ್ಟ್ ಇವಳು ಆಗಾಗ ಬಂದು ಹೋಗೋದ್ರಿಂದನಾದರೂ ಇವಳನ್ನು ಇಷ್ಟಪಡ್ಬೋದು ಎನ್ನುವ ಯೋಜನೆ ಅಶೋಕ್ ತಲೆಯಲ್ಲಿ ಇತ್ತು. ಬಹುಶಃ ಸಂಜೆ ಆದರೂ ಬಂದಿರದ ಕಾರಣ ಭುವನ್ ಪುರೋಹಿತ್ ಫ್ಯಾಮಿಲಿ ಬಂಗಲೆಗೆ ಬಂದ. ಅವನ ಆಗಮನದಿಂದ ಪುರೋಹಿತ್ ಫ್ಯಾಮಿಲಿಯವ್ರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ, ಅದರಲ್ಲೂ ಅಶೋಕ್ ಅವ್ರಿಗೆ. ಕಾರಣ ಮೊದಲೇ ಭವಿಷ್ಯ ಭುವನ್ ಅತ್ತೆ ಮಗಳು, ಈಗ ಅವಳೇ ಎಲ್ಲ ನೋಡ್ಕೊಳ್ಳೋದು, ಜೊತೆಗೆ ಒತ್ತೆ ಮನೆಯಲ್ಲಿ ಇರ್ತಾರೆ. ಅಕಸ್ಮಾತ್ ಏನಾದರೂ ಭವಿಷ್ಯ ಮನಸ್ಸನ್ನು ಭುವನ್ ಗೆದ್ದರೆ ಎನ್ನುವ ಆತಂಕ ಅಶೋಕ್ಗೆ ಆವರಿಸಿತು. ಭುವನ್ ಬಂದವನೇ, ಭವಿಷ್ಯ ಓಡೋಣವಾ, ತುಂಬ ಸಮಯ ಆಯಿತು, ಮನೆಗೆ ಹೋಗೋದ್ರೊಳಗೆ ತುಂಬ ಟೈಮ್ ಆಗುತ್ತೆ, ನಿನಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ, ನಾಳೆ ಬೆಳಿಗ್ಗೆ ಬೇರೆ ಆಫೀಸ್ಗೆ ಹೋಗಬೇಕು ಎಂದ.
ಬಹುಶಃ ಹೌದು ಎಂದು ಸರಿ ಸರ್ ಎಂದು ಎಲ್ಲರಿಗೂ ಹೇಳಿ ಓಡುವ ಹುಡುಗಿ ನೋಡಿದ ಮಗು ಅಳೋಕೆ ಶುರು ಮಾಡಿತು. ಬಹುಶಃ ಮಗು ನೋಡಿ ಅಳಬಾರ್ದು ಅಂತ 1 ನಿಮಿಷ ಅಂತ ಮಗುನ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮಲಗಿಸಿದ್ಲು. ತ್ರಿಶೂಲ್ ಬಂದು ಮಗುಗಾಗಿ ಕೈ ಚಾಚಿದ. ಬಹುಶಃ ಮಗುನ ಕೊಟ್ಟು ಬರ್ತೀನಿ ಸರ್ ಎಂದು ಹೊರಡ್ತಾಳೆ. ಎಲ್ಲರ ಮನಸ್ಸಲ್ಲೂ ಇನ್ನೂ ಸ್ವಲ್ಪ ಸಮಯ ಬಹುಶಃ ಇಲ್ಲೇ ಇರಬೇಕಿತ್ತು ಎನಿಸ್ತಿತ್ತು. ತರುಣ್ ಅಂತೂ ಬಾಯ್ಬಿಟ್ಟೆ ಹೇಳಿದ್ದ, ಇನ್ನೂ ಸ್ವಲ್ಪ ಸಮಯ ಇದ್ದುಬಿಟ್ಟು ಹೊರಡಿ ಎಂದು. ಭುವನ್ ಈ ಮಾತು ಕೇಳಿ ನಗುತ್ತಲೇ ಶಿ ನೀಡ್ ರೆಸ್ಟ್ ಎಂದು ನಿಂತಿದ್ದ. ಬಹುಶಃ ಕೈ ಹಿಡಿದು ನಡೆಯಲು ಆರಂಭಿಸಿದ. ಇದು ಅಲ್ಲಿದ್ದವ್ರಿಗೆ ಒಂದು ರೀತಿ ಆಕ್ವರ್ಡ್ ಫೀಲ್ ಆಯಿತು. ಬಹುಶಃ ಬಾಗಿಲು ದಾಟುತ್ತಿದ್ದಂತೆ ಭುವನ್ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡು ಅವನ ಕಾರ್ ಹತ್ತಲು. ಭುವನ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೋಗುವುದು ಒಂದು ಮಾಲ್ಗೆ. ಬಹುಶಃ ಸುತ್ತ ನೋಡಿ ಯಾಕಿಲ್ಗೆ ಎಂದಳು ಪ್ರಶ್ನೆ ಮಾಡುತ್ತಾ. ಭುವನ್ ಬಾ ಎಂದು ಅವಳ ಕೈ ಹಿಡಿದೇ ಕರೆದುಕೊಂಡು ಹೋಗ್ತಾನೆ. ಬಹುಶಃ ಮೊದಲೊಮ್ಮೆ ಮದುವೆ ಬಗ್ಗೆ ಸಾಕಷ್ಟು ಕನಸು ಕಟ್ಟಿದ್ದು ನಿಜ ಎಂದೋ ಅದು ಚಿತ್ರ ಆಗಿದ್ದು ನಿಜ. ಈಗ ಮತ್ತೊಮ್ಮೆ ಭುವನ್ ತನ್ನ ಬಳಿ ಅತಿ ಸಲಿಗೆಯಿಂದ ಇರುವುದನ್ನು ನೋಡುತ್ತಿದ್ದ ಬಹುಶಃ ಮನಸ್ಸಲ್ಲಿ ಆದಷ್ಟು ಇವರಿಂದ ದೂರ ಇದ್ದರೇನೆ ಚಂದ. ಇನ್ನೆಷ್ಟು ದಿನ ಈ ಕಂಪನಿ ಸ್ವಲ್ಪ ಮಟ್ಟಿಗೆ ಬೆಳೆದ ಮೇಲೆ ಇವರ ಪ್ರಾಪರ್ಟಿ ಕೊಟ್ಟು ನನ್ನ ಜೀವನನ ಹರಿಸಿ ಹೋಗ್ತೀನಿ. ನನ್ನ ಜೀವನ ಎಲ್ಲಿ ಅಂತ ಮಹಾದೇವ ಬರೆದಿದ್ದಾನೋ ಗೊತ್ತಿಲ್ಲ, ಅವನೆಣಿಸಿದಂತೆ ಅಷ್ಟೇ ಎಂದು ಅವನ ಹಿಂದೆ ನಡೆದು. ಭುವನ್ ತಾನು ಮೊದಲೆಲ್ಲ ಇಲ್ಲೇ ಡ್ರೆಸ್ ತಗೋತಿದ್ದಿದ್ದು, ಅದಕ್ಕೆ ಇಲ್ಲಿಗೆ ಕರೆತಂದಿದ್ದ. ಆ ಮಾಲ್ನವರು ತುಂಬ ಚೆನ್ನಾಗಿ ಪರಿಚಯ ಇದ್ದಿದ್ದರಿಂದ ಭುವನ್ನ ನೋಡಿ ಸರ್ ಬನ್ನಿ ಎಂದು ಕರೆದು ಏನು ಬೇಕು ಎಂದು ಕೇಳಿದರು. ಹೊಸ ಡಿಸೈನರ್ ಸ್ಯಾರಿ ತೋರಿಸಿ ಎಂದ. ಅವರು ತುಂಬ ಚೆನ್ನಾಗಿದ್ದ ಡಿಸೈನರ್ ಸ್ಯಾರಿ ಅವನ ಮುಂದೆ ತೆಗೆದಿಟ್ರು. ಭುವನ್ ಬಹುಶಃ ಕಡೆ ನೋಡಿ ಸೆಲೆಕ್ಟ್ ಮಾಡು ಅಂದ. ಬಹುಶಃ ಮನದಲ್ಲೇ ಯಾರಿಗ ಕೊಡಲು ಅನಿಸುತ್ತೆ ಎಂದು ಸರಿ ಎಂದು ಚೆನ್ನಾಗಿದ್ದ 5 ಸೀರೆ ಸೆಲೆಕ್ಟ್ ಮಾಡಿ ಇದು ತುಂಬ ಚೆನ್ನಾಗಿದೆ ನೋಡಿ ಎಂದು, ಇದು ಫಂಕ್ಷನ್ಗೆ, ಇದು ಪಾರ್ಟಿ ವೇರ್ ಎಂದು ಒಂದೊಂದೇ ಸೀರೆನ ಅವನ ಮುಂದೆ ತೋರಿಸಿದ್ಲು. ಭುವನ್ ಎಲ್ಲ ಚೆನ್ನಾಗಿದೆಯಾ ಎಂದ. ಬಹುಶಃ ಚೆನ್ನಾಗಿದೆ ಎಂದಳು. ಭುವನ್ ಮತ್ತೆ ನಿನಗೇನು ಬೇಕು ತಗೋ ಎಂದ. ಬಹುಶಃ ನನಗೇನು ಬೇಡ ಎಂದಳು. ಭುವನ್ ಸರಿ ಎಂದು ಜೆಂಟ್ಸ್ ಡ್ರೆಸ್ ಕಡೆ ಹೋಗಿ ಬಹುಶಃ ಒಂದು ಒಳ್ಳೆ ಬಟ್ಟೆ ಚೂಸ್ ಮಾಡಿಕೊಡು ಅಂದ. ಬಹುಶಃ ನನಗೆ ಜೆಂಟ್ಸ್ ಬಟ್ಟೆ ಅಷ್ಟೊಂದು ಗೊತ್ತಾಗಲ್ಲ ಎಂದಳು. ಭುವನ್ ಜಸ್ಟ್ ಹಾಗೆ ಕಲರ್ ಆದರೂ ಸೆಲೆಕ್ಟ್ ಮಾಡು ಅಂದ. ಬಹುಶಃ ಅವ್ರು ಹೇಗಿದ್ದಾರೆ ಅಂದರೆ ಅವ್ರಿಗೆ ಯಾವ ಕಲರ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಎಂದಳು. ಭುವನ್ ನನಗೆ ನೀನು ಯಾವ ಕಲರ್ ಸೆಲೆಕ್ಟ್ ಮಾಡ್ತೀಯಾ ಹಾಗೆ ಮಾಡು ಎಂದ. ಸರಿ ಎಂದ ಬಹುಶಃ ಭುವನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುವ ಕೆಲವು ಟೀ ಶರ್ಟ್ ಮತ್ತು ಶರ್ಟ್ ಎಲ್ಲ ತೆಗೆದು ನೋಡಿ ಇದನ್ನು ಎಂದಳು. ಭುವನ್ ಅವಳ ಸೆಲೆಕ್ಷನ್ ನೋಡುತ್ತಾ ಹಾಗೆ ನಿಂತು, ನೀನು ನನಗಾಗಿ ಅಂದರೆ ತೆಗೆಯಲ್ಲ ಅಂತ ಗೊತ್ತು, ಅದಕ್ಕೆ ಹೀಗೆ ಸುಳ್ಳು ಹೇಳಿದೆ ಎಂದು ಅವಳು ಸೆಲೆಕ್ಟ್ ಮಾಡಿದ ಅಷ್ಟು ಬಟ್ಟೆ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ. ಮನೆಗೆ ಬರುವಷ್ಟರಲ್ಲಿ ತುಂಬ ಸಮಯ ಆಗಿತ್ತು. ಮನೆಯಲ್ಲಿ ಯಶೋದವರು ಇವರಿಗಾಗಿ ಕಾದಿದ್ರು. ಭುವನ್ ಡೋರ್ ಬೆಲ್ ಮಾಡಿದಾಗ ಡೋರ್ ತೆಗೆದ ಯಶೋದವರು ಭುವನ್ ಕೈಯಲ್ಲಿ ಇದ್ದಂಥ ಬಟ್ಟೆ ಬ್ಯಾಗ್ಗಳನ್ನು ನೋಡಿ ತಿಳಿದಿದ್ರು ಇವರು ಶಾಪಿಂಗ್ ಹೋಗಿದ್ದಾರೆ ಅಂತ. ಅದಕ್ಕೆ ಏನೂ ಮಾತಾಡದೆ ಊಟ ಮಾಡಿ ಬನ್ನಿ ಎಂದರು. ಬಹುಶಃ ಇಲ್ಲ ಹಸುವಿಲ್ಲ ಎಂದರು ಬಿಡದ ಭುವನ್ ಡೈನಿಂಗ್ ಟೇಬಲ್ ಹತ್ರ ಕರೆತಂದು ತಾನೇ ಚೇರ್ ಎಳೆದು ಕೂರಿಸಿ ಅವಳೆದುರಿಗೆ ತಾನು ಕೂತು ಅಮ್ಮ ಊಟ ಬಡಿಸು ಅಂದ. ಬಹುಶಃ ನೀವು ಕೂತ್ಕೊಳ್ಳಿ ನಾನೇ ಬಡಿಸ್ತೀನಿ ಎಂದಳು. ಯಶೋದವರು ಒಪ್ಪದೆ ನೀವು ಊಟ ಮಾಡಿ ಎಂದು ಅವರಿಬ್ಬರಿಗೂ ಊಟ ಬಡಿಸಿ ತಾನು ರೂಮ್ಗೆ ಹೋಗ್ತಾರೆ. ಅವರಿಬ್ಬರ ಪ್ರೈವೆನ್ಸಿಯಲ್ಲಿ ನಾನು ಯಾಕೆ ಎಂದು. ಊಟ ಮಾಡಿದ ಹುಡುಗಿಗೆ ಮತ್ತೆ ರೈಸ್ ಸಾಂಬಾರು ಬಡಿಸುವ ಭುವನ್ ಹೊಟ್ಟೆ ತುಂಬ ಊಟ ಮಾಡು ಎಂದ. ಬಹುಶಃ ಇದೇ ಜಾಸ್ತಿ ಆಯಿತು ಊಟ ಎಂದು ಮುಖ ಚಿಕ್ಕದು ಮಾಡಿಕೊಂಡು ನಿಧಾನಕ್ಕೆ ತಿನ್ನುತ್ತಿದ್ದ ಹುಡುಗಿ ನೋಡಿ ಭುವನ್ ತಾನು ನಿಧಾನಕ್ಕೆ ಊಟ ಮಾಡುತ್ತಾ ಹಾಗೆ ಕೂತ. ಯಾವತ್ತೂ ಹೀಗೆ ಜೊತೆಗೆ ಕೂತು ಊಟ ಮಾಡ್ತಿರ್ಲಿಲ್ಲ, ಇದೇ ಮೊದಲು. ಬಹುಶಃ ಊಟ ಎಲ್ಲ ತಿಂದು ಖಾಲಿ ಮಾಡಿದ ಹುಡುಗಿ ಪ್ಲೇಟ್ಗೆ ಮೊಸರು ಬಡಿಸ್ದ. ಬಹುಶಃ ಭುವನ್ ಕಡೆ ನೋಡಿದ್ರೆ, ಭುವನ್ ನೀನು ನನಗೆ ಹೀಗೆ ಅಲ್ವಾ ಊಟ ಬಡಿಸ್ತಿದ್ದಿದ್ದು, ಊಟ ಎಲ್ಲ ಮುಗಿದ ಮೇಲೆ ಮೊಸರು ತಿಂದರೆ ಡೈಜೆಸ್ಟ್ ಆಗುತ್ತೆ ಅಂತ ಎಂದು ತಾನು ಮೊಸರನ್ನ ಬಡಿಸ್ಕೊಂಡು ತಿಂದ. ಬಹುಶಃ ಕೈ ತೊಳೆದ ಹುಡುಗಿ ನೋಡಿದ ಯಶೋದ ಅವರು, ಬಿಡಮ್ಮ ಅದನ್ನೆಲ್ಲ ಅವರು ಹೆತ್ತಾಕ್ತಾರೆ ಕೆಲಸದವರು, ನೀನು ಹೋಗಿ ರೆಸ್ಟ್ ಮಾಡು ಎಂದರು. ಬಹುಶಃ ಇಲ್ಲ ಬಿಡಿ ನಾನೇ ತೆಗಿತೀನಿ ಎಂದರು. ಕೇಳಿದ ಯಶೋದವರು ಮನೆ ಕೆಲಸದವ್ರಿಗೆ ಹೇಳಿ ಟೇಬಲ್ ಕ್ಲೀನ್ ಮಾಡಿಸಿದ್ರು. ಬಹುಶಃ ಬಟ್ಟೆ ಬದಲಿಸಿ ವಾಕ್ ಮಾಡಲು ಹೊರಗೆ ಬಂದು ಹಾಗೆ ಗಾಳಿಗೆ ನಿಂತಿದ್ದ ಹುಡುಗಿ ನೋಡಿದ ಭುವನ್ ಇಂದೊಮ್ಮೆ ಇದೇ ಜಾಗದಲ್ಲಿ ಅವಳ ಭುಜ ಬಳಸಿ ಅಪ್ಪ ಅಲ್ಲಿದ್ದಾರೆ ಎಂದು ಆಕಾಶಕ್ಕೆ ಕೈ ತೋರಿಸಿದ್ದು ನೆನಪಿಗೆ ಬಂತು ಅವನಿಗೆ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.